ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ಥ್ರೋಬಾಲ್ ಈ ಒಂದು ಗೇಮ್ಸ್ ಮೇಲೆ ಗಮನಿಸಬೇಕಾದಂಥ ಅಂಶಗಳು ಮತ್ತು ಸಂಭಾವ್ಯ ಪ್ರಶ್ನೆಗಳು ಅಂದರೆ ಪ್ರಶ್ನೋತ್ತರಗಳನ್ನು ಈ ಒಂದು ತರಗತಿಯಲ್ಲಿ ಬಿಡಿಸ್ತಾ ಇದ್ದೀನಿ. ಈ ಹಿಂದೆ ನಾನು ಥ್ರೋಬಾಲ್ ಕುರಿತು ಒಂದು ತರಗತಿಯನ್ನು ಮಾಡಿದ್ದೀನಿ. ಯಾರು ಆ ತರಗತಿ ನೋಡ್ಕೊಂಡಿರೋ ಆ ತರಗತಿಯನ್ನು ನೋಡ್ಕೊಂಡು ಈ ತರಗತಿಯನ್ನು ವೀಕ್ಷಿಸಿ, ಯಾಕೆಂದರೆ ಇದು ವೀಕ್ಷಿಸ್ತಾ ಇದ್ದರೆ ಈ ಒಂದು ತರಗತಿ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಅದರ ಹಿಂದೆ ನಾನು ಕಾನ್ಸೆಪ್ಟ್ ಹೇಳಿದ್ದೀನಿ. ಅದಕ್ಕೋಸ್ಕರ ಆ ಒಂದು ವಿಷಯದ ಬಗ್ಗೆ ತಿಳ್ಕೊಂಡು ಈ ಒಂದು ತರಗತಿಯನ್ನು ವೀಕ್ಷಿಸಿದರೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಗಮನಿಸಬೇಕಾದಂಥ ಅಂಶಗಳು, ಥ್ರೋಬಾಲನ್ನು ನಾವೇನೇನು ಗಮನಿಸಬೇಕು ಅಂತೇಳಿ. ಥ್ರೋಬಾಲ್ ಅಂಕಣದ ಪ್ರತಿ ಗೆರೆಯ ಅಗಲ ಎಷ್ಟಿರ್ತದೆ ಅಂದರೆ 5 ಸೆಂಟಿಮೀಟರ್. ಇದು ಕಾಮನ್ ಆಗಿ ಯಾವುದೇ ಒಂದು ಗೇಮ್ಸಲ್ಲಿ 5 ಸೆಂಟಿಮೀಟರ್ ಲೈನ್ಗಳು ಇದ್ದೇ ಇರ್ತವೆ. ಥ್ರೋಬಾಲ್ ನೆಟ್ನ ಉದ್ದ ಮತ್ತು ಅಗಲ ಎಷ್ಟಿರ್ತದೆ ಅಂದರೆ ಉದ್ದ 12.20 ಮೀಟರ್ ಇರ್ತೈತೆ, ಅಗಲ 1 ಮೀಟರ್ ಇರ್ತೈತೆ. ಇದು ಥ್ರೋಬಾಲ್ ನೆಟ್ನ ಉದ್ದ ಮತ್ತು ಅಂಕಣದ ಉದ್ದ ಸೇಮ್ ಇದೆ ನೋಡಿರಿ. ಇವಾಗ ಥ್ರೋಬಾಲ್ನ ನೆಟ್ನ ಮೆಸ್ನ ಅಳತೆ ಎಷ್ಟಿರ್ತೈತಿ ಅಂದರೆ ಅದು 10 × 10 ಸೆಂಟಿಮೀಟರ್ ಇರ್ತೈತೆ. ಅದೇ ರೀತಿ ಥ್ರೋಬಾಲ್ ನೆಟ್ನ ರಿಬ್ಬನ್ನ ಅಗಲ ಎಷ್ಟಿರ್ತದೆ ಅಂದರೆ 5 ಸೆಂಟಿಮೀಟರ್ ಇರ್ತೈತೆ. ಥ್ರೋಬಾಲ್ ಸಬ್ಸ್ಟಿಟ್ಯೂಷನ್ ಬೆಂಚ್ನ ಅಳತೆ ಎಷ್ಟಿರ್ತೈತೆ ಅಂತಂದರೆ ಅದು 1 ಮೀಟರ್ ಉದ್ದ ಇರ್ತೈತೆ, 2 ಮೀಟರ್ ಅಗಲ ಇರ್ತೈತೆ. ನೋಡ್ರಿದು 1 ಮೀಟರ್ × 2 ಮೀಟರ್. ಹಾಗೆ TFIನ ವಿಸ್ತರಣೆ ಏನು ಅಂತೇಳಿ ಕೇಳ್ತಾ ಇದ್ದಾರೆ. TFIನ ವಿಸ್ತರಣೆ ಅಂದರೆ ಟಿ ಅಂದರೆ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ. ಆ್ಯಂಟಿನದ ಡೈವ್ ಮೀಟರ್ನ ಸುತ್ತಳತೆ ಎಷ್ಟಿರ್ತಂದರೆ 10 mm. ಅದು ಫೈಬರ್ದಿಂದ ಮಾಡಿರ್ತಾರೆ. ಆ್ಯಂಟಿನದ ಫೈಬರಿಂದ ಮಾಡ್ತಾರೆ. ವಾಲಿಬಾಲ್ನಲ್ಲೂ ಕೂಡ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಥ್ರೋಬಾಲ್ ತಂಡದ ಆಟಗಾರರ ಸಂಖ್ಯೆ ಎಷ್ಟಿರ್ತದೆ ಅಂದರೆ 7 ಜನ ಆಟ ಆಡ್ತಾರೆ, 5 ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರೆ. ಅವರು ಬದಲಿ ಆಟಗಾರ ಅಂತ ಹೇಳಿದ್ವಿ. ಟೋಟಲ್ 12 ಜನ ಇರ್ತಾರೆ. ಇವಾಗ ಥ್ರೋಬಾಲ್ ಆಟದಲ್ಲಿ ಒಬ್ಬ ಆಟಗಾರ 2 ಬಾರಿ ಚೆಂಡನ್ನು ಹಿಡಿಯುವ ಹಾಗಿಲ್ಲ. ಒಬ್ಬ ಆಟಗಾರ 2 ಸಾರಿ ಚೆಂಡನ್ನು ಹಿಡಿಯುವ ಹಾಗಿಲ್ಲ. ಸ್ಪಾಟ್ ಜಂಪ್ ಅಲೌಡ್, ಜಂಪ್ ನಾಟ್ ಅಲೌಡ್. ಇದರಲ್ಲಿ ಬಳಸ್ತೀವಿ ಸ್ಪಾಟ್ ಜಂಪ್ ಅಲೌಡ್ ಅಂದರೆ ನಾವು ಏನು ಮಾಡ್ಬೋದು, ಜಂಪ್ ಮಾಡಿ ಬಾಲ್ ಹಿಡಿಬೋದು. ಅದ್ರ ಜಂಪ್ ಮಾಡಿ ಏನು ಮಾಡೋಕ್ಕಿಲ್ಲ, ನಾವು ಬಾಲ್ ಎಸೆಯೋದಿಲ್ಲ ಅಂತ ಅರ್ಥ. ಥ್ರೋಬಾಲ್ ಆಟದಲ್ಲಿ ಒಮ್ಮೆ ಬದಲಾದಂಥ ಆಟಗಾರ ಆ ಸೆಟ್ನಲ್ಲಿ ಮತ್ತೆ ಏನಾಗೋಗಿಲ್ಲ, ಬದಲಾಗೋ ಹಾಗಿಲ್ಲ. ಥ್ರೋಬಾಲ್ ಆಟದಲ್ಲಿ ಕ್ರೀಡಾಧಿಕಾರಿಗಳು ಬಳಸುವಂಥ ಕಾರ್ಡ್ಗಳು ಯಾವುದಂದರೆ ಹಳದಿ ಮತ್ತು ಕೆಂಪು. ಹಳದಿ ಕಾರ್ಡ್ ಅದಕ್ಕೆ ಬಳಸ್ತೀವಿ ನಾವು ಅಂದರೆ ಎಚ್ಚರಿಕೆ ನೀಡಲು, ವಾರ್ನಿಂಗ್ ಕೊಡಲು ಏನು ಮಾಡ್ತೀವಿ, ಹಳದಿ ಕಾರ್ಡ್ ಬಳಸ್ತೀವಿ. ಇದು ನಿಯಮ ಉಲ್ಲಂಘನೆಗೆ ಬಳಸ್ತೀವಿ. ಕೆಂಪು ಕಾರ್ಡ್ ಆ ಪಂದ್ಯ ಆಡುವಂತಿಲ್ಲ, ಅವ್ರಿಗೇನು ಮಾಡ್ತಾರೆ, ಕೆಂಪು ಕಾರ್ಡ್ ತರಿಸಿದ್ರೆ ಆಡೋ ನಿಷೇಧ ಅಂತ ಅರ್ಥ. ಅದು ಹಳದಿ ಕಾರ್ಡ್ ತೋರಿಸಿದ ಮೇಲೂ ನಿಯಮ ಉಲ್ಲಂಘನೆ ಮಾಡಿದರೆ ಏನು ಮಾಡ್ತಾರೆ, ಕೆಂಪು ಕಾರ್ಡನ್ನು ತೋರಿಸ್ತಾರೆ. ರೊಟೇಷನ್ ಆರ್ಡರ್ಸ್ ನೋಡಿಕೊಳ್ಳುವಂತಹ ಕೆಲಸ ಯಾರ್ದು ಅಂದರೆ ಅದು ಅಂಪೈರ್. ರೊಟೇಷನ್ ಈ ರೀತಿ ಇರ್ತೈತಲ್ಲ, 1 2 3 4 5 6 7 ಇರುತ್ತೆ. 2 3 2 ಮೆಥಡಲ್ಲಿ ನಾವು ಏನು ಮಾಡ್ತೀವಿ, ರೊಟೇಷನನ್ನು ಮಾಡ್ತೀವಿ. ನೈಸರ್ಗಿಕ ಕಾರಣ ಅಥವಾ ಯಾವುದೇ ಕಾರಣಗಳಿಂದ ಪಂದ್ಯ ರದ್ದುಗೊಂಡು 3 ಗಂಟೆ ಮೇಲಾದರೆ ಅವಾಗೇನು ಮಾಡಬೇಕು, ನಾವು ಮರುಪಂದ್ಯವನ್ನು ಸಂಘಟನೆ ಮಾಡಬೇಕು, ಮರುಪಂದ್ಯವನ್ನು ಆಡಿಸ್ಬೇಕು. ಪಂದ್ಯವು ಏನಾದರೂ 3 ಗಂಟೆ ಒಳಗೆ ಸಂಘಟನೆಯಾಗದೇ ಇದ್ದರೆ ಅವಾಗ ಏನು ಮಾಡಬೇಕಂದ್ರೆ ಪಂದ್ಯ ಎಲ್ಲಿ ನಿಂತಿರ್ತದೋ ಅಲ್ಲಿಂದ ಮುಂದುವರಿತೈತಿ. ಉದಾಹರಣೆಗೆ ಅಂದರೆ 3 ಗಂಟೆ ಮೇಲಾದರೆ ಮರುಪಂದ್ಯ ಆಡಿಸ್ಬೇಕು. 3 ಗಂಟೆ ಒಳಗೇ ಆಡಿಸ್ತಾ ಇದ್ದರೆ ಅಲ್ಲೇನು ಮಾಡೋಂಗಿಲ್ಲ, ಪಂದ್ಯ ಮರು ಸಂಘಟನೆ ಎಲ್ಲಿಗೆ ನಿಂತೋಗಿತ್ತು ಅಲ್ಲಿಂದ ಆಟವನ್ನು ಪ್ರಾರಂಭಿಸಬೇಕು. ಉದಾಹರಣೆಗೆ 9 ಅಂಕಕ್ಕೆ ನಿಂತಿದ್ದಾರೆ, ಅಲ್ಲಿಂದಲೇ ಪ್ರಾರಂಭ ಮಾಡಬೇಕು. ಇಲ್ಲಿ ಅದೇ ಆಟಗಾರರು ಮತ್ತು ಅದೇ ತೀರ್ಪುಗಾರರು ಇರ್ತಾರೆ. ತೀರ್ಪುಗಾರರು ಮತ್ತು ಆಟಗಾರರು ಇಲ್ಲಿ ಬದಲಾವಣೆ ಆಗುವಂಗಿಲ್ಲ. ಮರುಪಂದ್ಯ ಮಾಡಿಸಿದಾಗ ಮಾತ್ರ ಬದಲಾವಣೆ ಆದರೂ ನಡೀತೈತೆ. ಥ್ರೋಬಾಲ್ನಲ್ಲಿ ಬಳಸುವಂತಹ ಇಂಪಾರ್ಟೆಂಟ್ಸ್ ಪದಗಳು ನೋಡಿರಿ. ಡಬಲ್ ವಾಲ್ಟ್, ಇದು ಥ್ರೋಬಾಲಲ್ಲಿ ಬಳಸ್ತೀವಿ. ವಾರ್ನಿಂಗು, ಡಿಸ್ಕ್ವಾಲಿಫಿಕೇಷನ್ನು, ಎಕ್ಸ್ಪುಲೇಷನ್ನು, ಇಲ್ಲಿಗಲ್ ಕಾಂಟ್ಯಾಕ್ಟ್, ಡಬಲ್ ಕಾಂಟ್ಯಾಕ್ಟ್, ಹಿಲ್ಡ್ ಬಾಲ್, ಡಿಲೇ ಶಿಫ್ಟ್ ಮತ್ತು ಬ್ಲಾಕ್ ಪಾಲ್ಟ್ ಸ್ಕ್ರೀನಿಂಗ್. ಇದು ಒಂದು ಇಲ್ಲಿಗಂಟ. ಬಾಲ್ ಇನ್, ಬಾಲ್ ಔಟ್, ಕ್ಲಾಶ್, ಜುಗ್ಲಿಂಗ್, ರೋಲಿಂಗ್, ಡಬ್ಲಿಂಗ್, ಡೆಡ್ ಬಾಲ್, ಬಾಡಿ ಟಚ್. ಇವೆಲ್ಲ ಏನು ಮಾಡ್ತೀವಿ ನಾವು ಥ್ರೋಬಾಲಲ್ಲಿ ಬಳಸ್ತೀವಿ. ಈ ಒಂದು ಇದರಲ್ಲಿ ಯಾವುದಾರ ಒಂದು ಪದ ಕೊಟ್ಟು ಈಗ ಒಂದು
ಪದ ನಾವು ಯಾವ ಕ್ರೀಡೆಯಲ್ಲಿ ಬಳಸ್ತೀವಿ ಅಂತ ಎಕ್ಸಾಮಲ್ಲಿ ಈ ಥರ ಕೇಳಿದರೆ ಕೂಡ ಅದಕ್ಕೆ ನಾವು ನೆನ್ಪಿಟ್ಕೋಬೇಕು. ಇವಾಗ ಸಂಭಾವನೆಯ ಪ್ರಶ್ನೆಗಳು, ಗಮನಿಸಬೇಕಾದಂಥ ಅಂಶಗಳು ಎಷ್ಟು ಇಂಪಾರ್ಟೆಂಟೋ ಸಂಭಾವನೆಯ ಪ್ರಶ್ನೆಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇವಾಗ ನೋಡ್ರಿ, ಥ್ರೋಬಾಲ್ ಜೂನಿಯರ್ ಅಂಕಣದ ಅಳತೆ ಎಷ್ಟಿರ್ತೈತೆ ಅಂತಂದರೆ ಅದು 18.30 ಮೀಟರ್ ಏನಾಗಿರುತ್ತೆ ಅಳತೆ ಹೊಂದಿರ್ತೈತೆ, ಉದ್ದ ಇರ್ತೈತೆ. 12.20 ಮೀಟರ್ ಏನಾಗಿರ್ತೈತೆ ಅಗಲ ಹೊಂದಿರ್ತೈತೆ. ನೆಟ್ನ ಅಗಲ ಕೂಡ 12.20 ಮೀಟರೇ ಆಗಿರ್ತೈತೆ. ನೆಟ್ನ ಅಗಲ ಮತ್ತು ಥ್ರೋಬಾಲ್ನ ಅಗಲ ಸೇಮ್ ಇರ್ತೈತೆ. ಪುರುಷರ ಥ್ರೋಬಾಲ್ನ ನೆಟ್ನ ಎತ್ತರ ಎಷ್ಟಿರ್ತೈತೆ ಅಂದರೆ 2.30 ಮೀಟರ್ ಇರ್ತೈತೆ. ಥ್ರೋಬಾಲ್ ಆಟದಲ್ಲಿ ಬದಲಿ ಆಟಗಾರರು ಎಷ್ಟು ಇರ್ತಾರೆ ಅಂದರೆ 5 ಜನ ಬದಲಿ ಆಟಗಾರರು ಇರ್ತಾರೆ. ಥ್ರೋಬಾಲ್ ಆಟದಲ್ಲಿ ಒಂದು ತಂಡಕ್ಕೆ ಒಂದು ಸೆಟ್ಟಿಗೆ ಇರುವಂಥ ಟೈಮ್ ಔಟ್ಗಳಿಗೆ ಎಷ್ಟು ಅಂದರೆ ಅವು 2 ಆಗಿರ್ತವೆ. 2 ಟೈಮ್ ಔಟ್ಗಳು ಕೊಟ್ಟಿರ್ತಾರೆ, 30 ಸೆಕೆಂಡ್ಸ್ ಆಗಿರ್ತವೆ. ಥ್ರೋಬಾಲ್ ಆಟದಲ್ಲಿ ಡಿಸೈಡಿಂಗ್ ಸೆಟ್ನಲ್ಲಿ ಎಷ್ಟು ಅಂಕಗಳಿಗೆ ಅಂಕಣ ಬದಲಾಯಿಸ್ಬೋದು ಅಂದರೆ 15 ಅಂಕಗಳಿಗೆ ನೋಡ್ಬೋದು ಅಂಕಣವನ್ನು ಬದಲಾಯಿಸ್ಬೋದು. ಇವಾಗ ಥ್ರೋಬಾಲ್ ಚೆಂಡಿನ ತೂಕ ಎಷ್ಟಿರ್ತದೆ ಅಂದರೆ 400ರಿಂದ 450 ಗ್ರಾಮ್ ಇರ್ತದೆ. ಥ್ರೋಬಾಲ್ ಆಟದಲ್ಲಿ ತೀರ್ಪುಗಾರ ಸೀಟಿ ಊದಿದ ಮೇಲೆ ಎಷ್ಟು ಸಮಯದೊಳಗೆ ಸರ್ವಿಸ್ ಮಾಡಬೇಕು ಅಂದರೆ 5 ಸೆಕೆಂಡ್ ಒಳಗೆ ಸರ್ವಿಸು ಮಾಡಬೇಕು. ಇಲ್ಲ ಅಂದರೆ ಅಷ್ಟರಲ್ಲಿ ಮಾಡಲಿಲ್ಲ ಅಂದರೆ ಏನು ಮಾಡ್ತಾರೆ, ಬೇರೆ ಆಟಗಾರರಿಗೆ ಏನು ಮಾಡ್ತಾರೆ, ಎದುರಾಳಿ ತಂಡಕ್ಕೆ ಸರ್ವಿಸನ್ನು ಕೊಡ್ತಾರೆ. ಥ್ರೋಬಾಲ್ ಆಟದಲ್ಲಿ ರ್ಯಾಲಿಯಲ್ಲಿನ ಚೆಂಡು ಒಬ್ಬ ಆಟಗಾರ ಹಿಡಿದ ಮೇಲೆ 3 ಸೆಕೆಂಡ್ ಒಳಗಾಗಿ ಎಸೆದಿದ್ದರೆ ಅದೇನಂತೀನೋ ಡಿಲೇ ಬಾಲ್ ಅಂತೇಳಿ ಕರಿತೀವಿ. ಡಿಲೇ ಆಗಿದೆ ಅಂಥೇಳಿ ಎದುರಾಳಿ ಅಂಕಣಕ್ಕೆ ಕೊಡ್ತಾರೆ. ಥ್ರೋಬಾಲ್ ಆಟದಲ್ಲಿ ಒಂದು ಸೆಟ್ಟಿಗೆ ಇರುವಂಥ ಅಂಕಗಳು ಎಷ್ಟು ಅಂದರೆ 25 ಆಗಲಿಲ್ಲ ಅಂದರೆ ಸಮ ಆಗಿದ್ರೆ ಮಾಡ್ತಾರೆ 27 ಗಂಟೆ ಆಡಿಸ್ತಾರೆ. ಥ್ರೋಬಾಲ್ ಆಟದಲ್ಲಿ ಹಿಡಿದ ಚೆಂಡನ್ನು ಶರೀರದ ಮತ್ತೊಂದು ಕಡೆಗೆ ಸ್ಥಳಾಂತರಿಸಿರೋದಕ್ಕೆ ಏನಂತೀವಿ ನಾವು ಶಿಫ್ಟಿಂಗ್ ಅಂತೇಳಿ ಕರಿತೀವಿ. ಒಂದು ಕಡೆಯಿಂದ ಹಿಡಿದು ಇನ್ನೊಂದು ಕಡೆ ನಾವು ಏನು ಮಾಡ್ತೀವಿ ಸ್ಥಳಾಂತರ ಮಾಡಿದ್ರೆ ಶಿಫ್ಟಿಂಗ್ ಅಂತೀವಿ. ಥ್ರೋಬಾಲ್ ಆಟದಲ್ಲಿ 2 ತಂಡಗಳ ಅಂಕಗಳು ಸಮ ಆದಾಗ ಗರಿಷ್ಠ ಎಷ್ಟು ಅಂಕಗಳ ಕೊನೆಯಾಗ್ತವೆ ಅಂದರೆ 17 ಅಂಕಗಳು. ಏನು ಥ್ರೋಬಾಲ್ ಆಟದಲ್ಲಿ 2 ತಂಡಗಳು ಅಂಕಗಳು ಏನಾಗ್ತವೆ ಸಮವಾದಾಗ ಗರಿಷ್ಠ ಎಷ್ಟು ಅಂಕ ಕೊನೆಯದಾಗಿರ್ತದೆ ಅಂದರೆ 17ನೇ ಅಂಕ ಕೊನೆಯದಾಗಿರ್ತೈತೆ. ಥ್ರೋಬಾಲ್ ಆಟದಲ್ಲಿ ಅಂದರೆ 15ಕ್ಕೆ ಮುಗಿಸ್ಬೇಕಲ್ಲ, ಆವಾಗ ಸಮ ಆದರೆ ಏನು ಮಾಡ್ತೀವಿ 17ಕ್ಕೆ ಕೊನೆ ಆಗ್ತೈತೆ. ಥ್ರೋಬಾಲ್ ಆಟದಲ್ಲಿ ಒಂದು ಸೆಟ್ನಲ್ಲಿ ಇನ್ನೊಂದು ಸೆಟ್ಗೆ ಇರುವಂಥ ವಿಶ್ರಾಂತಿ ಸಮಯ ಕೇಳಿದರೆ ಅದು 2 ನಿಮಿಷ. ಥ್ರೋಬಾಲ್ ಆಟದಲ್ಲಿ ಬಳಸುವ ಚೆಂಡಿನ ಸುತ್ತಳತೆ ಎಷ್ಟಾಗಿರ್ತೈತೆ ಅಂತಂದರೆ ಚೆಂಡಿನ ದಪ್ಪ, ಸುತ್ತಳತೆ ಎಲ್ಲ ದಪ್ಪ ಎಷ್ಟೈತೆ ಅಂದರೆ 70ರಿಂದ 72 ಸೆಂಟಿಮೀಟರ್ ಆಗಿರ್ತೈತೆ. ಇವಾಗ ಥ್ರೋಬಾಲ್ ಆಟದಲ್ಲಿ ತಟಸ್ಥ ಬಾಕ್ಸ್ ಲೈನ್ ಅಂತ ಕರಿತೀವಿ. ತಟಸ್ಥ ಬಾಕ್ಸ್ ಅಥವಾ ಬಾಕ್ಸ್ ಲೈನ್ ಅಂತ ಕರಿತೀವಿ. ಮಧ್ಯಗೆರೆಯಿಂದ ಇರುವಂಥ ದೂರ ಎಷ್ಟು ಅಂದರೆ 1 ಮೀಟರ್ ಹಾಗೂ 1.5 ಮೀಟರ್. ಆಮೇಲೆ ಥ್ರೋಬಾಲ್ ಆಟಗಾರರ ಸಂಖ್ಯೆ ಕೇಳಿದರೆ ಎಷ್ಟು ಜನ ಆಟ ಆಡ್ತಾರೆ ಅಂದರೆ ಇಲ್ಲಿ 7 ಜನ ಆಟ ಆಡ್ತಾರೆ, 5 ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರೆ. ಟೋಟಲ್ ಕೇಳಿದರೆ 12 ಜನ. TFI ಅಂದರೆ ಏನು ಅಂತಂದರೆ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ. ಥ್ರೋಬಾಲ್ ಆಟದಲ್ಲಿ ಆಟಗಾರರ ಬದಲಾವಣೆಯ ಸ್ಥಿತಿ ಯಾವ ರೀತಿ ಇರ್ತೈತೆ ಅಥವಾ ಯಾವ ಅಕ್ಷರದ ಇರ್ತೈತೆ ಅಂತ ಕೇಳಿದರೆ ಅದು ಜಡ್ ಅಕ್ಷರದ ರೀತಿ ಜಡ್ ಥರ ಇರ್ತೈತೆ. ಈ ರೀತಿ ಜಡ್ಡಲ್ಲಿ ಹಾಕ್ತೀವಿ ತಾನೇ ನಾವು 1 2 3 4 5 6 ಇದು ಜಡ್ ಥರ ಬರ್ತೈತೆ ನೋಡಿರಿ. ಹೀಗೆ ಈ ರೀತಿ ಜಡ್ ಥರ ಆಕಾರ ಬರ್ತದಲ್ಲ ಅದಕ್ಕೆ ಜಡ್ ಆಕಾರ ಅಂತೇಳಿ ಕರಿತೀವಿ. ಇವಾಗ ಥ್ರೋಬಾಲ್ ಆಟ ಪ್ರಾರಂಭವಾದಂತಹ ದೇಶ ಯಾವುದು, ದೇಶದಲ್ಲಿ ಥ್ರೋಬಾಲ್ ಪ್ರಾರಂಭ ಆಯಿತು ಅಂತ ಕೇಳಿದರೆ ಅದು ಅಮೇರಿಕಾದಲ್ಲಿ ಪ್ರಾರಂಭ ಆಗ್ತೈತೆ. ಥ್ರೋಬಾಲ್ ಆಟದಲ್ಲಿ 2 ತಂಡಗಳು ಒಂದು ಸೆಟ್ನಲ್ಲಿ 24ರಲ್ಲಿ ಸಮನಾಗಿದ್ದರೆ 24 ಅಂಕಗಳಂತೆ ವ್ಯತ್ಯಾಸ ಅಂದರೆ 2 ಬಂದಲ್ಲಿ ಅಥವಾ ಮೊದಲು 27 ಅಂಕ ಗಳಿಸಿದ ತಂಡ ಏನಾಗ್ತೈತೆ ಆ ಸೆಟ್ನಲ್ಲಿ ವಿಜಯ ಆಗ್ತೈತೆ. ಹಂಗೆ ಅಂದರೆ 25ಗೆ ಸಮ ಆಗಿದೆ ಏನು ಮಾಡಬೇಕು ನಾವು ಹಂಗೆ 2 ಅಂಕ ಹೆಚ್ಚಿಗೆ ಆಗ್ತಾ ಹೋಗ್ತದಲ್ಲ, ಅವಾಗ 2ರ ವ್ಯತ್ಯಾಸ. ಮೊದಲು ಯಾರು 27 ಅಂಕಗಳು ಗಳಿಸ್ತಾರೋ ಅವ್ರು ಏನಾಗ್ತಾರೆ ವಿಜಯಿ ಅಂತೇಳಿ ಕರಿತೀವಿ. ಥ್ರೋಬಾಲ್ ಆಟದಲ್ಲಿ ಆಟಗಾರರು ರ್ಯಾಲಿ ಸಮಯದಲ್ಲಿ ಚೆಂಡನ್ನು ಎಷ್ಟು ಸೆಕೆಂಡ್ ಕಾಲ ಹಿಡಿದುಕೊಂಡಿರಬೇಕು ಅಂತಂದರೆ 3 ಸೆಕೆಂಡ್ಗಳ ಕಾಲ ಹಿಡಿದುಕೊಂಡಿರಬೇಕು. ಥ್ರೋಬಾಲ್ ಆಟದಲ್ಲಿ ಆಟಗಾರ ನಿಲ್ಲುವಂಥ ಸ್ಥಿತಿ ಯಾವುದು ಅಂದರೆ 2 3 2 ಈ ರೀತಿ
ಪ್ಲೇಸ್ಮೆಂಟ್ ಮೇಲೆ ನಿಂತ್ಕೊಳ್ಬೇಕು. ಇಲ್ಲಿ ತನಕ ಏನಾಯ್ತು ಅಂದರೆ ಥ್ರೋಬಾಲ್ಗೆ ಸಂಬಂಧಪಟ್ಟಂತಹ MCQ ಅಂದರೆ ಪ್ರಶ್ನೋತ್ತರಗಳನ್ನು ಬಿಡಿಸಿದ್ದೀವಿ. ಅದೇ ರೀತಿ ಅದರ ಕಾನ್ಸೆಪ್ಟ್ ಬಗ್ಗೆ ಕೂಡ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಯಾರೆಲ್ಲ ಇನ್ನೂ ಈ ಒಂದು ತರಗತಿಗಳನ್ನು ನೋಡಿಲ್ವೋ ತರಗತಿಗಳನ್ನು ವಾಚ್ ಮಾಡಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.